ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾ ಇವತ್ತಿನ ವಿಡಿಯೋ ಏನು ಮಾಡ್ಲತ್ತೀನಿ ಅಂದ್ರೆ ಮೆಂತಿ ಪರೋಟ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡೇನಿ ರೀ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸದಂಗೆ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರೀ ಈಗ ಸ್ಟಾರ್ಟ್ ಮಾಡಮಿ ಮೆಂತಿ ಪರೋಟ ಯಾವ ಥರ ಮಾಡ್ಬೇಕಂತೇಳಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಾನು ಗೋಧಿ ಹಿಟ್ಟು ಜಲ್ಲಡಿ ಹಿಡ್ಕೊಂಡು ತೊಗೊಂಡೇನಿ ರೀ. ಒಂದು ಪ್ಲೇಟ್ನಾಗ ಬರೀ ಗೋಧಿ ಹಿಟ್ಟು ತೊಗೊಂಡಿನಿ ಫ್ರೆಂಡ್ಸ್. ನಾನಿಲ್ಲಿ ಮೈದಾ ಹಿಟ್ಟದು ಏನೂ ಹಾಕಿಲ್ಲ ನೋಡ್ರಿ. ಇಲ್ಲಿ ಹಾಗೆ ಸ್ವಲ್ಪ ಉದ್ರಿ ಹಿಟ್ಟು ತಕ್ಕೊಂಡು ಇಟ್ಕೊಂಡೇನಿ. ಹಾಗೆ ಸ್ವಲ್ಪ ಮೆಂತಿ ಪಲ್ಯ ಬರೀ ತಪ್ಪುಲ್ ಇರ್ತದಲ್ಲ ರೀ, ಎಲೆನೇ ಅದು ಕಟ್ ಮಾಡ್ಕೊಂಡು ಈ ಥರ ಬರೀ ಕಟ್ ಮಾಡಿ ಇಟ್ಕೊಂಡೀನಿ. ಹಾಗೆ ಇದ್ರೊಳಗೆ ನೋಡಿ ಖಾರ, ಉಪ್ಪು, ಅರಿಶಿಣ, ಸ್ವಲ್ಪ ಏನಂತಾರೆ ಗರಂ ಮಸಾಲ, ಅಲ್ಲ ಬೆಳಗಡ್ಡಿ ಪೇಸ್ಟು, ಇದನ್ನೆಲ್ಲ ಒಂದರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಫ್ರೆಂಡ್ಸ್. ನಾನು ಹಿಟ್ಟಿನಾಗ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಬೇಕ್ರಿ. ಹಾಗೆ ಒಂದು ಬುಟ್ಟಿ ಥರ ಸಣ್ಣ ಬುಟ್ಟಿ ಇರ್ತದಲ್ಲ ರೀ, ಅದು ತೊಗೊಂಡೀನಿ. ಇದು ಮೆಂತಿ ಪಲ್ಯ ತೊಳ್ಕೊಂಡು ತೊಗೋಬೇಕು ಫ್ರೆಂಡ್ಸ್, ಯಾಕಂದ್ರೆ ಬರೀಕ್ ಇದ್ರೊಳಗೆ ಮಣ್ಣು ಇರ್ತದೆ ರೀ. ಫ್ರೆಂಡ್ಸ್ ನೋಡ್ರಿ, ಈಗ ಮೆಂತಿ ಪಲ್ಯ ತೊಳೆದು ನಾನು ಡೈರೆಕ್ಟ್ ಗೋಧಿ ಹಿಟ್ಟಿನ ಜಲ್ಲಡಿ ಹಿಡ್ಕೊಂಡು ಇಟ್ಕೊಂಡಿನಲ್ರಿ, ಅದರೊಳಗೆ ಹಾಕ್ತಿದ್ದೀನಿ. ಅದ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಪರೋಟ ಕರೆಕ್ಟಾಗಿ ಬರೋದಿಲ್ಲ. ಫುಲ್ ಬಾರಿ ಕಟ್ ಮಾಡ್ಕೋಬೇಕು. ಬರೀ ತಪ್ಪಲೇ ತಕ್ಕೋಬೇಕ್ರಿ ನಾವು ಅದ್ರೊಳಗಿಂದು. ಈ ಪಲ್ಯದು ಮಾಡೋ ಟೈಮ್ನಾಗ ಸ್ವಲ್ಪ ಬೇರೆ ಅಂತೀವಲ್ರಿ, ಹಿಂದಿಂದ ಎಲಿಕ್ಕೆ ಇರ್ತದಲ್ಲ, ಅದನ್ನು ಹಾಕ್ತೇವೆ, ಟೇಸ್ಟ್ ಆಗ್ತದೆ ಅಂಥೇಳಿ. ಅದ್ರ ಪರೋಟಕ್ಕೆ ಬರೀ ಇದು ತಪ್ಪಲೇ ತಕ್ಕೋಬೇಕು. ನೋಡಿರಿ ಎಷ್ಟು ಗಲೀಜು ಬಂತಂಥೇಳಿ. ಕೆಲವೊಬ್ರು ಹಾಗೆ ಮಾಡ್ತಾರೆ ಫ್ರೆಂಡ್ಸ್. ತೊಳೆದು ಮಾಡಿರಿ ಪಲ್ಯ ಆಗಲಿ, ನಾವು ಏನೇ ಮಾಡಲಿ, ಯಾವುದೇ ತರಕಾರಿ ಆಗಲಿ ಅವಾಗಿಂದವಾಗ ತೊಳೆದು ಫ್ರೆಶಾಗಿ ತೊಳೆದು ಮಾಡಿದೆ ಅಂದ್ರೆ ಚೆಂದ ಆಗ್ತದೆ ರೀ. ಈ ಪ್ಲೇಟ್ನಾಗೆಲ್ಲ ಇವೆಲ್ಲ ಮಸಾಲೆ, ಖಾರ, ಉಪ್ಪು, ಅರಿಶಿಣ ಎಲ್ಲ ಹಾಕ್ಕೊಂಡಿನಲ್ರಿ, ಅದನ್ನು ಹಾಕ್ಕೊಂಡು ಒಂದು ಸತಿ ಚೆಂದ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಸತಿ ಹಿಟ್ಟಿನಾಗ ಮೆಂತಿ ಪಲ್ಯ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ಸ್ವಲ್ಪ ನೀರು ಹಾಕಿ ಚೆಂದ ಸಾಫ್ಟಾಗಿ ಕಲಿಸ್ಕೊಂಡು ಬರಬೇಕು ರೀ. ಯಾವ ಥರ ಕಲಿಸ್ಕೊಂಡು ಬರಬೇಕು ಅಂದ್ರೆ, ಈಗ ನಾವು ನಾರ್ಮಲಾಗಿ ಚಪಾತಿಗೆ ಯಾವ ಥರ ತೊಯ್ಸ್ಕೊತೀವಲ್ರಿ, ಅದೇ ಥರ ತೊಯ್ಸ್ಕೋಬೇಕು. ಫ್ರೆಂಡ್ಸ್ ನೋಡಿರಿ, ಈಗ ಹಿಟ್ಟೆಲ್ಲ ತೊಯ್ಸ್ಕೊಂಡಿದ್ದಾಯಿತು ಫ್ರೆಂಡ್ಸ್. ನೋಡಿರಿ, ಈ ಥರ ತೊಯ್ಸ್ಕೊಂಡು ನಾನು ನಾರ್ಮಲಾಗಿ ಚಪಾತಿಗೆ ಯಾವ ಥರ ತೊಯ್ಸ್ತೇವಲ್ರಿ, ಅದೇ ಥರ ತೊಯ್ಸ್ಕೊಂಡೀನಿ. ನೋಡಿ, ಇದಕ್ಕೆ ಸ್ವಲ್ಪ ನಾದ್ಕೊಂಡು ಇಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನಾನು ಯಾವ ಥರ ನಾದ್ತಿದ್ದೀನಿ, ಈ ಥರ ಸ್ವಲ್ಪ ಚೆಂದ ತೊಯ್ಸ್ಕೊಂಡು ನಾದ್ಕೊಂಡು ಇಕ್ಕೋಬೇಕು. ನನ್ನ ಹತ್ರ ಫ್ರೀಡಮ್ ಪ್ಯಾಕೆಟು ಎಣ್ಣೆ ಅದ ರೀ. ಈಗ ನಾವು ಯಾವ್ದು ಎಣ್ಣೆ ಯೂಸ್ ಮಾಡ್ತಿರಲ್ಲ, ಅವು ಈಗ ಪ್ಯಾಕೆಟ್ ತರ್ಲತ್ತೀರಿ ಅಂದ್ರೆ ಪ್ಯಾಕೆಟ್ ಇರ್ತಾವಲ್ರಿ, ನಾವು ಹಾಕಿದ್ಮೇಲೆ ಪ್ಯಾಕೆಟ್ನ ಬಿಸಾಕಬಾರ್ದು ಫ್ರೆಂಡ್ಸ್. ನಾನಂತೂ ಒಂದು ಸತಿನೂ ಬಿಸಾಕಲ್ರಿ. ನೋಡಿರಿ, ಲಾಸ್ಟಿಗೆ ನಾವು ಎಣ್ಣೆ ಎಷ್ಟು ಗುಂಜಿ ಕೆಲವೊಬ್ರು ಗುಂಜಿ ಹಾಕ್ತಾರೆ ರೀ ಎಣ್ಣೆ. ನಾವು ಎಷ್ಟು ಗುಂಜಿ ಹಾಕಿದ್ರೂ ಅದ್ರೊಳಗೆ ಸ್ವಲ್ಪ ಎಣ್ಣೆ ಇದ್ದೇ ಇರ್ತದೆ ಫ್ರೆಂಡ್ಸ್. ಬಿಸಾಕೋ ಬದಲು ಈ ಥರ ಇದ್ದೇವೆ ಅಂದ್ರೆ ಚಪಾತಿ ಹಿಟ್ಟು, ನಾವು ಏನೇ ಚಪಾತಿ ಪೂರಿ ಹಿಟ್ಟು ನಾವು ತೊಯ್ಸ್ತೇವಲ್ರಿ, ನೆನೆ ಹಾಕ್ಲಕ್ಕ ಪಾಕಿಟ್ದಾಗ ಹಾಕಿಬಿಟ್ಟು ಅಂದ್ರೆ ಚಪಾತಿನೂ ಸಾಫ್ಟಾಗಿ ಬರ್ತಾವೆ, ಹಿಟ್ಟು ಚೆಂದ ನೆನೀತದ ಫ್ರೆಂಡ್ಸ್. ನೋಡಿರಿ, ಅದ್ರೊಳಗೆ ಎಷ್ಟು ಎಣ್ಣೆ ಇತ್ತು ಅಂತೇಳಿ ನೋಡಿರಲ್ರಿ. 1-2 ಚಮಚದಷ್ಟು ಆದರೂ ಎಣ್ಣೆ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಅದು ಎಣ್ಣೆ ಎಲ್ಲ ಹಿಟ್ಟಿನಾಗ ಹಾಕ್ಕೊಂಡು ನಾದ್ಕೊಳತ್ತೀನಿ ಒಂದು ಸತಿ. ಅದ್ರೊಳಗೆ ಎಣ್ಣೆ ಇರ್ಲೋಗ್ತು ಅಂದ್ರೆ ಅದೇ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಹಿಟ್ಟೆಲ್ಲ ಅದ್ರೊಳಗೆ ಇಕ್ಕೊಂಡು ಎಣ್ಣೆ ಹಾಕೋತೀನಿ ರೀ. ಆ ಥರ ಯೂಸ್ ಮಾಡ್ಬೋದು ನೀವು. ಇಷ್ಟು ದಿನ ಯಾರೆಲ್ಲ ಪ್ಯಾಕೆಟ್ ಬಿಟ್ಟಾಕಿರಿಲ್ಲ, ಈಗ ಎಣ್ಣೆ ಪ್ಯಾಕೆಟು ಇನ್ನು ಮುಂದೆ ಬಿಟ್ಟಾಕಬೇಡ್ರಿ, ಈ ಥರ ಯೂಸ್ ಮಾಡಿರಿ. ನೋಡಿರಿ, ನಾನು ಹಿಟ್ಟು ಸ್ವಲ್ಪ ಜಾಸ್ತಿ ತೊಯ್ಸಿ ಸಲಿಂದ ಈ ಥರ ಸೈಡಿಗೂ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಥೋಡೆ ತೊಯ್ಸ್ದ ಅಂದ್ರೆ ಕಟ್ ಮಾಡ್ಕೊಂಬಲ್ರಿ ಸೈಡಿಗೆಲ್ಲ, ಖಾಲಿ ಜಸ್ಟ್ ಅದಕ್ಕೆ ಮುಂದಿಂದ ಅಷ್ಟೇ ಕಟ್ ಮಾಡ್ಕೋತೀನಿ. ಈ ಥರ ಹಿಟ್ಟು ಹಾಕ್ಬಿಟ್ಟು ಫುಲ್ ಕವರ್ ಮಾಡಬೇಕ್ರಿ ನಾವು ಆ ಪ್ಯಾಕೆಟ್ನ. ಹಿಟ್ಟಿನ ತುಂಬ ಕವರ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಗಂಟೆ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಮಿನಿಮಮ್ ಒಂದು 10 ನಿಮಿಷ ಆದರೂ ನೆನೆಯಕ್ರಿ.
ಇಲ್ಲ ನಂಬಲ್ಲಿ ಅಷ್ಟೂ ಟೈಮ್ ಇಲ್ಲ ನೆನೆ ಹಾಕ್ಲಕ್ಕಿಟ್ಟು ಹೆಂಗೆ ಮಾಡೋದು ಅಂದ್ರೆ ನಾದ್ಕೋಬೇಕು ಫ್ರೆಂಡ್ಸ್, ಚಂದ ನಾದ್ಕೋಬೇಕು. ನಾನು ಫಸ್ಟ್ ತೋರಿಸ್ದಲ್ರಿ ಹಿಟ್ಟು ತೋರಿಸಿದ್ಮೇಲೆ ಆ ಥರ ಚಂದ ಒಂದು 5 ನಿಮಿಷ 2 ನಿಮಿಷ ನಾದ್ಕೊಂಡ್ರಿ ಅಂದ್ರೆ ಚಂದ ಬರ್ತಾವ್ರಿ. ಇಲ್ಲ ನಿಮ್ಮ ಹತ್ರ ಟೈಮ್ ಅದ ಅಂದ್ರೆ ಒಂದು 20 ನಿಮಿಷ ಆದರೂ ನಾದ್ಕೊರಿ. ನಾನಿನ್ನು ಒಂದು ಅರ್ಧ ಗಂಟೆ ಅದು ನೆನೆಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿರಿ, ಈಗ ಒಂದು ಅರ್ಧ ಗಂಟೆ ಹಂಗೆ ಹಿಟ್ಟು ನೆನೆಕೊಂಡು ಬಂದಿದ್ದೀನಿ ರೀ. ಈಗ ನೋಡಿರಿ ಹಿಟ್ಟು ಎಷ್ಟು ಸಾಫ್ಟಾಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು ಈಗ ನಾನು ಮ್ಯಾಗಿನ ಮುಚ್ಚಳನ ತೆಗಿತಿದ್ದೀನಿ. ಫುಲ್ ಸಾಫ್ಟ್ ಆಗ್ಯದ ಫ್ರೆಂಡ್ಸ್, ಭಾಳ ಸಾಫ್ಟ್ ಆಗ್ಯದ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ಈಗ ಬರೀ ಮೆಂತಿ ಪರೋಟೆ ಯಾವ ಥರ ಮಾಡಿದ್ದು ಅಂತ ತೋರಿಸ್ಕೊಡ್ತೀನಿ. ಒಂದು ಸತಿ ಈ ಥರ ಚಂದ ನಾದ್ಕೋತೀರಿ. ಇದು ಮಕ್ಕಳಿಗೆ ನಾವು ಸ್ಕೂಲಿಗೆಲ್ಲ ಟಿಫಿನ್ ಮಾಡಿ ಕಟ್ಬೋದು ಫ್ರೆಂಡ್ಸ್, ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಭಾಳ ದಿವಸ ಆಯಿತು ಫ್ರೆಂಡ್ಸ್ ನಾನು ಮಾಡಲ್ದು ಅಂತೇಳಿ. ಎಷ್ಟು ದಿವಸ ಆಯ್ತು ನಮ್ಮಲ್ಲಿ ಆಯ್ಶು ಮಮ್ಮಿ ಅವನಿಗೆ ಮೆಂತಿ ಪರೋಟ ಅಂತೆಲ್ಲ ಬರಲಿ, ಖಾಲಿ ಪರೋಟ ಅಂತ ಹೇಳ್ತಾನೆ. ಆ ಪಲ್ಯ ನೋಡ್ದು ಅಂದ್ರೆ ಗೆಸ್ ಮಾಡ್ತಾನೆ ಫ್ರೆಂಡ್ಸ್, ಪರೋಟ ಮಾಡ್ಲತ್ತೀನಿ ಅಂತ ಹೇಳಿ ಕೇಳ್ತಾನೆ. ಹಂಗಂತೇಳಿ ಭಾಳ ದಿವಸ ಆಯಿತು ನಾನು ಮಾಡ್ಲಾರ್ದು ಅಂತೇಳಿ ಮಾಡ್ಲತ್ತೀನಿ. ಹಾಗೆ ನಿಮಗೂ ತಿಳಿಸ್ಕೊಡ್ಬೇಕು ಅಂಥೇಳಿ ವಿಡಿಯೋ ಮಾಡ್ಲತ್ತೀನಿ. ನೋಡಿರಿ ಈ ಥರ ಉಳ್ಳಿ ಮಾಡ್ಕೊಂಡು ಇಕ್ಕೋತೀನಿ ನಾನು. ಇವು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಫ್ರೆಂಡ್ಸ್, ಸ್ವಲ್ಪ ಮೀಡಿಯಮ್ ಅಂತಾರಲ್ರಿ ಆ ಥರ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ನಾನು ನಿಮಗೆ ಒಂದು 5 ಉಳ್ಳಿನ ಮಾಡ್ಕೊಂಡು ಇಟ್ಕೊಂಡೀನಿ. ಫಸ್ಟ್ 5 ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ಫಸ್ಟ್ ಇಷ್ಟು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿರಿ ಒಂದು ಉಳ್ಳಿನ ಈ ಥರ ಒಣ ಹಿಟ್ಟಿನಾಗ ನೋಡಿರಿ ಈ ಥರ ಪ್ರೆಸ್ ಮಾಡಬೇಕು. ಅರ್ಗಲ್ ತೊಳೆದಿದೆ ಅಲ್ರಿ, ಹಸಿ ಅದನ್ನೇ ಒಂದು ಬಟ್ಟೆ ತೊಗೊಂಡು ಸುಡ್ತೀನಿ ಈಗ ನಾನು. ನೋಡಿರಿ ಹಂಗೆ ಗ್ಯಾಸ್ ಮೇಲೆ ಹಂಚು ಇಕ್ಕಿದ್ದೀನಿ ರೀ. ದೋಸೆ ತವ ಇಕ್ಕೀನಿ ನಾನು, ಅದ್ರೊಳಗೆ ದೋಸೆ ಹೊಂಟಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಹೋಳ್ಗೆ ಎಲ್ಲ ಮಾಡಿದೆ ರೀ ನಾನು. ಹಂಗಂಥೇಳಿ ನೋಡಿ ಈ ಥರ ಉಲ್ಟಾ ಪಲ್ಟಾ ಹಾಕೋಬೇಕು. ತಾಳ ಮೆತ್ಕೊಳತ್ತಂದ್ರೆ ಮತ್ತೆ ಉಲ್ಟಾ ಹಾಕೊಂಡು ಲಟ್ಟಿಸ್ಕೋಬೇಕ್ರಿ. ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು, ಉಬ್ಬಲ್ರಿ ಜಾಸ್ತಿ. ಮೆಂತಿ ಪರೋಟ ಉಬ್ಬಲ್ಲ, ಯಾಕಂದ್ರೆ ಹಿಟ್ಟಿನಾಗ ಹಾಕಿ ಕಲಿಸ್ತೀವಲ್ರಿ. ಮೆಂತಿ ಸ್ವಲ್ಪ ಕಚ್ ಇರ್ತದಲ್ರಿ, ಹಂಗಂತ ಹೇಳ್ಬಿಟ್ಟು ಸ್ವಲ್ಪ ದಮ್ ಮಾಡಿದೆವು ಅಂದ್ರೆ ಸ್ವಲ್ಪನಾದರೂ ಉಬ್ತಾವ. ಬಟ್ ಸಾಫ್ಟ್ ಬರ್ತಾವೆ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಎಣ್ಣೆ ಹಚ್ಚಿ ಸುಡೋದ್ಕಿಂತ ನೀವು ತುಪ್ಪ ಹಚ್ಚಿ ಅಥವಾ ಕೆಲವೊಬ್ಬರು ಬಟರ್ ಇರ್ತದಲ್ರಿ, ಬಟರ್ ಹಚ್ಚಿನೂ ಸುಡ್ತಾರೆ, ಅಥವಾ ನೆಕ್ಸ್ಟ್ ಬಟರ್ ಹಾಕೊಂಡು ತಿಂತಾರೆ. ಭಾಳ ಟೇಸ್ಟ್ ಆಗ್ತಾವೆ. ನೋಡಿರಿ ಈ ಥರ ಮಾಡಿದ್ದೀನಿ ನಾನು. ಜಾಸ್ತಿ ದೊಡ್ಡದು ಫುಲ್ ತೆಳ್ಳಗೆ ಮಾಡ್ಬೇಕಂತ ಏನಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ದಮ್ ಇರಬೇಕು. ಈಗ ನೋಡಿರಿ ಗ್ಯಾಸ್ ಫುಲ್ ಇಕ್ತಿದ್ದೀನಿ ನಾನು. ಹಂಚು ಇಷ್ಟೊತ್ತನ ಬರೀಕಿತ್ರಿ, ಸ್ವಲ್ಪ ಕಾಯಿಲೆ ಅಯ್ಯತನ ಇದ್ದಲ್ಲ ಸ್ವಲ್ಪ ಲಟ್ಟಿಸ್ತೀನಿ. ಈಗ ನೋಡಿರಿ ಸ್ವಲ್ಪ ಹಂಗೆ ಕಾಯ್ತದ ಅಂತ ಅನ್ಸ್ಬಿಡ್ಲತ್ತದ, ಹೋಗಿ ಹೋಗಿದ್ರಿ. ಈಗ ಇದ್ರ ಮೇಲೆ ಎಣ್ಣೆ ಹಾಕೋತೀನಿ. ಲಟ್ಸಿ ಪರೋಟ ಏನದಲ್ರಿ ಈ ಥರ ಹಾಕೋತೀನಿ. ಚಪಾತಿ ತಿಂದು ಬೋರ್ ಆಗ್ತದಲ್ರಿ. ಇದನ್ನ ಚಪಾತಿನೇ ತಿನ್ನಬೇಕು ಅಂತ ಅನ್ಸಿದಾಗೆಲ್ಲ ಈ ಥರ ನಾವು ಬೇರೆ ಬೇರೆ ಥರ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇನ್ನು ಒಂದೇ ತೀರ್ ತಿಂದು ಬ್ಯಾಸರಿಕೆ ಆಗ್ತದ್ರಿ. ಈ ಥರ ತಿರುಗಿಸ್ಕೋಬೇಕು. ಆ ಥರ ತಿರುಗಿಸ್ಕೊಂಡು ಸುಡ್ದೇವು ಅಂದ್ರೆ ಎಲ್ಲ ಕಡೆ ಸುಡ್ತದ ಫ್ರೆಂಡ್ಸ್ ಚಂದ. ನಾವು ಹಂಗೆ ಇಕ್ದೇವು ಡೈರೆಕ್ಟಾಗಿ ಪಲ್ಟಾಸ್ದೇವು ಅಂದ್ರೆ ಒಂದು ಕಡೆ ಚಂದ ಸುಟ್ಟಿರ್ತದೆ. ನೋಡಿರಿ ಈಗ ನಾನು ಪಲ್ಟಾಸ್ತೀನಿ. ಈ ಥರ ನಾವು ಪ್ರೆಸ್ ಮಾಡಿದೆ ಅಂದ್ರೆ ಸುಡಲ್ದ ಜಾಗಕ್ಕೆಲ್ಲ ಚಂದ ಸುಡ್ತದ್ರಿ. ಇಲ್ಲ ಒಂಥ ಹಸಿ ಇತ್ತಂದ್ರೂ ಚಂದ ಸುಡ್ತದೆ. ಈಗ ನೋಡಿರಿ ನಾವು ಉಲ್ಟಾ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಹಂಚಿಗೆ ಹಚ್ಚಿದ್ದೀನಲ್ಲ ಫ್ರೆಂಡ್ಸ್ ನಾನು, ಹಂಗಂತೇಳಿ ಹಂಚಿನ ಕಡೆ ಯಾವ ಬರ್ತದೆ ನೋಡಿರಿ ಆ ಸೈಡ್ ನಾನು ಎಣ್ಣೆ ಹಚ್ತಿಲ್ಲ, ಬೇರೆ ಸೈಡ್ ಹಚ್ತಿದ್ದೀನಿ. ಹಂಗಿತ್ತು ಅಂದರೆ 2 ಸೈಡ್ ಎಣ್ಣೆ ಆಯಿತು ಫ್ರೆಂಡ್ಸ್.
ನೋಡ್ರಿ ಆಯ್ತು ಸಿಂಪಲ್ ಪರೋಟ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಫ್ರೆಂಡ್ಸ್. ಮಾಡ್ಲಿಕ್ಕೂ ಟೈಮ್ ಜಾಸ್ತಿ ತೊಗೊಂಬಲ್ಲ. ನೋಡ್ರಿ ಪರೋಟ ರೆಡಿ ಫ್ರೆಂಡ್ಸ್. ಈಗ ಇದೇ ಥರ ನಾನು ಅಷ್ಟೂ ಮಾಡ್ಕೊಂಡು ಬರ್ತೀನಿ. ಈಗ ನೋಡ್ರಿ ನಾನು ಹಂಚಿಗೆ ಎಣ್ಣೆ ಹಚ್ತಿಲ್ಲ, ಯಾಕಂದ್ರೆ ಫಸ್ಟ್ ಇರ್ತದಲ್ರಿ ಹಂಚಿಗೆ ಜಲ್ದಿ ಏಳೋದಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಚಿ ಸುಟ್ಕೊಂಡಿನಿ. ಈಗ ಹೊಸಕ್ಕೆ ಹಂಚಿಗೆ ಎಣ್ಣೆ ಹಚ್ಚಲ್ಲ ಫ್ರೆಂಡ್ಸ್, ಯಾಕಂದ್ರೆ ಸುಟ್ಟಿದ ಮೇಲೆ ಪೂರ್ತಿಯಾಗಿ ಎಣ್ಣೆ ಹಚ್ತೀನಿ. ಫಸ್ಟ್ ಅಂದ್ರೆ ಹಂಚಿಲಿಂದ ಏಳಲ್ಲಲ್ರಿ, ಸಲಿಂದ ಅಂತೇಳಿ ಹಂಚಿಗೆ ಎಣ್ಣೆ ಹಚ್ತೀನಿ. ಇದಕ್ಕೆ ಮೊಸರು ಇದ್ದರೂ ಸಾಕು ಫ್ರೆಂಡ್ಸ್, ಮೊಸರು ಜೊತೆ ಅಂದು ಸಖತ್ತಾಗಿ ಹತ್ತದ್ರಿ. ನನಗಂತೂ ಭಾಳ ಇಷ್ಟ ಮೊಸರು ಜೊತೆ ತಿನ್ನಕ, ಅಥವಾ ಮಾನ್ಕೆ ಖಾರ ಏನಾದರೂ ಇತ್ತಂದ್ರೂ ಚಂದ ಆಗ್ತದೆ. ಬಟ್ ಮೊಸರಂತೂ ಮೊಸರು ಜೊತೆ ಅಂತೂ ಸಖತ್ತಾಗಿ ಹತ್ತದ ಫ್ರೆಂಡ್ಸ್. ನೀವು ಯಾರ್ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿರಿ, ಮೊಸರು ಜೊತೆ ಟ್ರೈ ಮಾಡಿ ನೋಡಿರಿ, ಭಾಳ ಫಿದಾನೇ ಆಗಿ ಹೋಗ್ತೀರಿ ನೀವು. ಯಾಕಂದ್ರೆ ಇದ್ರೊಳಗೆ ಉಪ್ಪು ಖಾರ ಅರಿಶಿನ ಅಲ್ಲ ಬೆಳಗ್ಗೆ ಪೇಸ್ಟ್ ಎಲ್ಲ ಹಾಕ್ತೀನಲ್ರಿ, ಹಾಗಂತೇಳಿ ಇದ್ರ ಜೊತೆ ಪಲ್ಯ ಬೇಕು ಅಂತೇನಿಲ್ಲ, ಮೊಸರು ಒಂದು ಇದ್ದರೂ ಸಾಕು, ಭಾಳ ಚಂದ ಆಗ್ತದೆ. ಈಗ ನೋಡಿರಿ ನಾನು ಎಣ್ಣೆ ಹಾಕ್ತಿದ್ದೀನಿ. ಈಗ ನಾವೆಲ್ಲ ಸುಟ್ಟಿದ್ಮೇಲೆ ಎಣ್ಣೆ ಹಾಕ್ದಂದ್ರೆ ಎಣ್ಣೆ ಕಡಿಮೆ ಹತ್ತದ ಫ್ರೆಂಡ್ಸ್, ಹಾಗೆ ಚಂದನು ಸುಡ್ತಾವ. ನೋಡ್ರಿ ಮತ್ತೆ ಇನ್ನೊಂದು ಪರೋಟ ರೆಡಿ ಆಯಿತು. ಈಗ ಇದೇ ಥರ ಅಷ್ಟು ಪರೋಟ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡ್ರಿ ಬಿಸಿ ಬಿಸಿ ಪರೋಟ ರೆಡಿ ಆದವು ಫ್ರೆಂಡ್ಸ್, ಇಷ್ಟು ಮಸ್ತ್ ನೋಡ್ರಿ. ಹಿಟ್ಟು ತೊಯ್ ಸಿಕ್ಕಿದ್ದೇ ತಡ ಫ್ರೆಂಡ್ಸ್, ಮಾಡ್ಲಿಕ್ಕೆ ಏನು ಲೇಟ್ ಆಗಲ್ಲ ರೀ. ನಿಮಿಷಕ್ಕೊಂದು ಪರೋಟ ರೆಡಿ ಆಗ್ತಾವೆ ಫ್ರೆಂಡ್ಸ್. ಇದಕ್ಕೇನು ಟೈಮೇ ತೊಗೊಳ್ಳೋದಿಲ್ಲ ರೀ ಜಾಸ್ತಿ. ನಾವು ಜಸ್ಟ್ ಚಪಾತಿಗೆ ಹೆಂಗೆ ಹಿಟ್ಟು ತೊಯ್ ಸಿಗ್ತೀವಲ್ರಿ, ಆ ಥರ ಹಿಟ್ಟು ತೊಯ್ ಸಿಕ್ಕರೆ ಸಾಕು, ಪರೋಟ ಮಾಡ್ಲಿಕ್ಕೆ ಏನು ಲೇಟ್ ಆಗ್ತಲ್ಲ ಫ್ರೆಂಡ್ಸ್. ಹಾಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸಾಫ್ಟಾಗಿ ಪರೋಟ ಯಾವ ಥರ ಮಾಡ್ಬೇಕಂತ ನೋಡಿದ್ದೀರಲ್ರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು, ಸಾಫ್ಟ್ ನೋಡಿರಿ, ಇಷ್ಟು ದೊಡ್ಡ ಪರೋಟನ ಎಷ್ಟು ಸಾಫ್ಟ್ ಬಂದವ ಅಂತ ನೋಡಿ ಫ್ರೆಂಡ್ಸ್. ನೋಡಿರಿ ಮಡ್ಚಿದೆ ಅಂದ್ರೆ ಇಷ್ಟೇ ಆಗಿದೆ ಫ್ರೆಂಡ್ಸ್. ಇದ್ರ ಮೇಲೆ ಗೊತ್ತಾಗ್ಲತ್ತದಲ್ರಿ ಎಷ್ಟು ಸಾಫ್ಟ್ ಬಂದವ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ಸ್ವಲ್ಪ ಮೊಸರು ಇತ್ತು ಅಂದ್ರೆ ಹಚ್ಕೊತೀನಿ ರೀ, ಭಾಳ ಸಖತ್ ಹತ್ತದ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ.